ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಕರ್ನಾಟಕ ರಾಜ್ಯ ರೈತರಿಗೆ ಕೃಷಿ ಇಲಾಖೆ ಕಡೆಯಿಂದ ಏನಾಗಿದೆ ಅಂತ ಒಂದು ಮಹತ್ವದ ಆದೇಶ ಹೊರಬಂದಿದೆ. ಅದೇನು ಅಂತ ನೋಡೋದಾದ್ರೆ ಫ್ರೂಟ್ ಐಡಿ ಅಂದ್ರೆ ಫ್ರೂಟ್ ಪೋರ್ಟಲ್ ನಲ್ಲಿ ತಮ್ಮ ರೈತರ ಐಡಿ ಅಥವಾ ರೈತರ ವಿವರಗಳನ್ನು ಏನ್ ಮಾಡ್ಬೇಕಂತೆ ಅಪ್ಡೇಟ್ ಮಾಡಿಸ್ಬೇಕು. ಇದು ಕಡ್ಡಾಯ ಅಂತ ಏನ್ ಮಾಡಿದ್ದಾರೆ, ಕೃಷಿ ಇಲಾಖೆ ಕಡೆಯಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಏನಕ್ಕೋಸ್ಕರ ಈ ಫ್ರೂಟ್ ಪೋರ್ಟಲ್ ನಲ್ಲಿ ಈ ಐಡಿನ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ, ಇದೇನಾಗಿದೆ, ಕೇಂದ್ರ ಸರ್ಕಾರದ ಫಾರ್ಮರ್ ಯುನಿಕ್ ಐಡಿ ಅದ್ರ ಜೊತೆಗೆ ಏನಾಗ್ತಿದೆ ಅಂತ ಇದು ಸಂಪರ್ಕ ಹೊಂದಿರೋದ್ರಿಂದ ನೀವು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನೀವು ಫ್ರೂಟ್ ಯುನಿಕ್ ಐಡಿ ಕೊಟ್ಟಿರ್ತಾರಲ್ಲ ಒಂದು ಐಡಿನ ಫ್ರೂಟ್ ಪೋರ್ಟಲ್ ನಲ್ಲಿ ಹೊಡೆದ್ ಕೂಡ್ಲೆ ನೀವು ರಾಜ್ಯ ಅಂದ್ರೆ ಏನಾಗುತ್ತಂತೆ, ಇಡೀ ಭಾರತದಾದ್ಯಂತ ಏನಾಗುತ್ತೆ, ನಿಮ್ದು ನೇಮ್ ಆಗಿರ್ಬೋದು, ನಿಮ್ ಎಷ್ಟು ಎಕರೆ ಹೊಲ ಇದೆ, ನೀವು ಯಾವ್ಯಾವ ಸಬ್ಸಿಡಿನ ತಗೊಂತಿದ್ದೀರಾ, ಯಾವ್ಯಾವ ಯೋಜನೆಯನ್ನು ತಗೊಂತಿದ್ದೀರಾ, ಅದರ ಲಾಭ ತಗೊಂತಿದ್ದೀರಾ, ಈ ಎಲ್ಲಾ ಡೀಟೇಲ್ಸ್ ಅಂದ್ರೆ ಪಾಣಿ ಆಗಿರ್ಬೋದು ಇವೆಲ್ಲವೂ ಏನಾಗಿರುತ್ತಂತೆ ಇದರಲ್ಲಿ ಹೊಂದಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆಲ್ಲ ನೀವು ಪ್ರತಿಯೊಂದು ಯೋಜನೆಗೂ ಏನಾಗುತ್ತೆ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಅಪ್ಲೈ ಮಾಡೋದು, ಇಲ್ಲಾಂದ್ರೆ ಅಲ್ಲಿ ಪಾಣಿ ಇಸ್ಕೊಳೋದು, ಇವೆಲ್ಲವೂ ಏನಾಗುತ್ತಂತೆ ಕಡಿಮೆ ಆಗುತ್ತೆ. ಇದರಿಂದ ಡಿಜಿಟಲೈಸ್ ಆಗಿ ಏನಾಗುತ್ತೆ, ಉಪಯೋಗ ಜಾಸ್ತಿ ರೈತನಿಗಾಗ್ಲಿ ಅಂತ ಏನ್ ಮಾಡ್ತಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಈ ಡಿಜಿಟಲ್ ವ್ಯವಸ್ಥೆಯನ್ನ ಏನ್ ಮಾಡಿದರೆ ಜಾರಿಗೆ ತಂದಿದ್ದಾರೆ. ಅಂದ್ರೆ ಇಲ್ಲಿ ಒಂದ್ ಸಮಸ್ಯೆ ಇದೆ, ಅಂದ್ರೆ ನಿಮ್ ಫ್ರೂಟ್ಸ್ ಐಡಿ ನಲ್ಲಿ ನೀವೇನಾದ್ರೂ ಮೊಬೈಲ್ ನಂಬರ್ ತಪ್ಪಿದ್ರೆ ಅಥವಾ KYC ಆಗದೆ ಇದ್ರೆ ಅಥವಾ ಜಮೀನ್ ವಿವರ ಸರಿಯಾಗಿ ಆಗದೆ ಇದ್ರೆ ನಿಮ್ಗೆ ಬರಬೇಕಾಗಿರೋ ಹಣ ಏನಾಗುತ್ತಂತೆ ಸ್ಥಗಿತವಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಆದ್ರಿಂದ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಅಂತ, ಫ್ರೂಟ್ ಪೋರ್ಟಲ್ ಅಂದ್ರೆ ಏನು, ಯಾಕೆ ಅಪ್ಡೇಟ್ ಮಾಡಬೇಕು, ಮಾಡಬೇಕಾದ 4 ಮುಖ್ಯ ಬದಲಾವಣೆಗಳೇನು, ಅಪ್ಡೇಟ್ ಮಾಡದಿದ್ರೆ ಯಾವ ಹಣ ನಿಲ್ಬಹುದು ಮತ್ತು ಹೇಗೆ ಸುಲಭವಾಗಿ ಅಪ್ಡೇಟ್ ಮಾಡಬಹುದು, ಈ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಓಕೆ, ಫ್ರೂಟ್ ಪೋರ್ಟಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫ್ರೂಟ್ ಫುಲ್ ಫಾರ್ಮ್ ಏನು, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಸರಳವಾಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರೈತರ ಸಂಪೂರ್ಣ ಡಿಜಿಟಲ್ ದಾಖಲೆ ವ್ಯವಸ್ಥೆ. ಈ ಪೋರ್ಟಲ್ ನಲ್ಲಿ ಏನಿರುತ್ತಂತೆ, ರೈತರ ಬಗ್ಗೆ ಇರುವ ಪ್ರಮುಖ ಮಾಹಿತಿಗಳು ಇರುತ್ತೆ. ಉದಾಹರಣೆ, ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆ, ಜಮೀನು ವಿವರ, ಪಹಣಿ ಮಾಹಿತಿ, ಇವೆಲ್ಲ ಒಂದೇ ಜಾಗದಲ್ಲಿ ಸಂಗ್ರಹವಾಗಿರುತ್ತೆ. ಹಿಂದೆ ಏನಾದ್ರೂ ರೈತರು ಯೋಜನೆ ಪಡಿಬೇಕಿತ್ತು ಅಂದ್ರೆ ಏನ್ ಮಾಡ್ಬೇಕಿತ್ತು, ಕಚೇರಿಗೆ ಮತ್ತೆ ಮತ್ತೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಏನಾಗಿದೆ ಅಂತ, ಪ್ರತಿ ಯೋಜನೆಗೂ ಏನಾಗಿದೆ, ಪಹಣಿ, ಆಧಾರ್, ಬ್ಯಾಂಕ್ ವಿವರ ಬೇಕಾಗಿರೋದ್ರಿಂದ ಇವೆಲ್ಲಕ್ಕೂ ಏನಾಗ್ಬೋದು, ರೈತರು ಯಾವುದೇ ರೀತಿಯಾಗಿ ಕಚೇರಿಗೆ ಮತ್ತೆ ಮತ್ತೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಏನಕ್ಕೋಸ್ಕರ, ಈ ಫ್ರೂಟ್ ಪೋರ್ಟಲ್ ಅಲ್ಲಿ ಏನಾಗಿರುತ್ತೆ ಅವೆಲ್ಲವೂ ಸಂಗ್ರಹವಾಗಿರುತ್ತೆ. ಓಕೆ, ಆದ್ರೆ ಫ್ರೂಟ್ ಐಡಿ ಇದ್ರೆ ಒಮ್ಮೆ ನೋಂದಣಿ ಮಾಡಿದ್ರೆ ಸಾಕಾಗಿರುತ್ತೆ. ಅಂದ್ರೆ ನಿಮ್ಮ ಎಲ್ಲಾ ವಿವರಗಳು ಏನಾಗಿರುತ್ತೆ ಅಂತ ಸರ್ಕಾರದ ಡಾಟಾಬೇಸ್ ನಲ್ಲಿ ಸಿದ್ಧವಾಗಿರುತ್ತವೆ. ಓಕೆ, ಇದರಿಂದ 2 ದೊಡ್ಡ ಸಮಸ್ಯೆಗಳು ಇರೋದಿಲ್ಲ, ಇದರಿಂದ 2 ದೊಡ್ಡ ಲಾಭಗಳಿವೆ. ಅವೇನು ಅಂತ ನೋಡಿದ್ರೆ, ಮೊದಲನೇದು ಸರಳತೆ, ಎರಡನೇದು ಏನಾಗಿರುತ್ತೆ ಪಾರದರ್ಶಕತೆ. ಅಂದ್ರೆ ಮಧ್ಯವರ್ತಿಗಳಿಲ್ಲದೆ ಸರ್ಕಾರದ ಹಣೆಯನ್ನಾಗಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುವ ರೀತಿಯಲ್ಲಿ ಮಾಡೋದು ಈ ಯೋಜನೆ ಒಂದು ಏನಾಗಿರುತ್ತೆ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ಈಗ ಸರ್ಕಾರ ಏನ್ ಮಾಡ್ತಿದೆ ಅಂತೆ, ಫ್ರೂಟ್ ಐಡಿ ನಲ್ಲಿ 4 ಪ್ರಮುಖ ವಿಷಯಗಳನ್ನು ಅಪ್ಡೇಟ್ ಮಾಡೋದು ಏನ್ ಮಾಡ್ತಿದೆ ಅಂತ ಹೇಳ್ತಿದಾರಂತೆ. ಅವೇನು ಅಂತ ನೋಡೋದಾದ್ರೆ, ಮೊಬೈಲ್ ನಂಬರ್ ಅಪ್ಡೇಟ್, ಅಂದ್ರೆ ನಿಮ್ಮ ಫ್ರೂಟ್ ಐಡಿ ನಲ್ಲಿ ಇರುವ ಮೊಬೈಲ್ ಸಂಖ್ಯೆ ಏನಾಗಿರ್ಬೇಕಂತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಆಗಿರ್ಬೇಕು. ಓಕೆ, ಏಕೆಂದ್ರೆ ಎಲ್ಲಾ OTP ಗಳು ಮತ್ತು ಹಣ ಜಮೆಯಾದ ಸಂದೇಶಗಳು ಏನಾಗ್ತಂತೆ ಇದೇ ನಂಬರ್ಗೆ ಬರುತ್ತೆ. ಓಕೆ, ಅದಾದ್ಮೇಲೆ KYC, ಇದು ಅತ್ಯಂತ ಮುಖ್ಯ ಆಗಿರುತ್ತೆ. ಓಕೆ, ಇಲ್ಲಿ ರೈತರು ಆಧಾರ್ ಮೂಲಕ ತಮ್ಮ ಗುರುತುಗಳನ್ನು ದೃಢೀಕರಿಸಬೇಕಾಗಿರುತ್ತೆ. ಇದು 2 ರೀತಿಯಲ್ಲಿ ಮಾಡಬಹುದು. ಒಂದು ಯಾವ್ದ್ರ ಮುಖಾಂತರ OTP ಮೂಲಕ, ಇನ್ನೊಂದು ಬೆರಳಚ್ಚು, ಅಂದ್ರೆ ನೀವು ತಮ್ಮನ ಕೊಟ್ಬಿಟ್ಟು ಅದ್ರ ಮೂಲಕ ಏನ್ ಮಾಡ್ಬೋದು ಅಂತ ನೀವು KYC ನ ಅಲ್ಲಿ ಮಾಡಿಸ್ಕೋಬಹುದಾಗಿರುತ್ತೆ. ಇದರ ಮೂಲಕ ಏನಾಗುತ್ತೆ ಅಂತ ಸರ್ಕಾರಕ್ಕೆ ಈ ಜಮೀನಿನ ನಿಜವಾದ ರೈತ ಯಾರು ಎಂಬುದು ಗೊತ್ತಾಗುತ್ತೆ. ಓಕೆ, ಫಾರ್ಮರ್ ಕಾನ್ಸೆಂಟ್, ಇದು ರೈತರ ಡಿಜಿಟಲ್ ಒಪ್ಪಿಗೆ. ಅಂದ್ರೆ ಏನಾಗಿರುತ್ತೆ, ರೈತರ ಮಾಹಿತಿಯನ್ನು ಸರ್ಕಾರಿ ಯೋಜನೆಗಳಿಗೆ ಬಳಸಬಹುದು ಎಂದು ಏನಾಗಿರುತ್ತೆ, ನೀವು ಅನುಮತಿ ನೀಡಬೇಕಾಗುತ್ತೆ. ಅಂದ್ರೆ ಈ ಒಪ್ಪಿಗೆ ಇಲ್ದಿದ್ರೆ ಏನಾಗುತ್ತೆ ಅಂತ DBT ಹಣ ವರ್ಗಾವಣೆ ಆಗೋದಿಲ್ಲ. ಓಕೆ, 4ನೇದು ಏನಾಗಿರುತ್ತೆ, ಲ್ಯಾಂಡ್ ಡಿಕ್ಲರೇಷನ್, ಅಂದ್ರೆ ನಿಮ್ಮ ಹೆಸರಿನಲ್ಲಿ ಇರುವಂತ ಜಮೀನಿನ ವಿವರಗಳನ್ನು ಸರಿಯಾಗಿ ದಾಖಲಿಸಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಆ ಸರ್ವೆ ನಂಬರ್ ಆಗಿರ್ಬೋದು, ಪಾಣಿ ಆಗಿರ್ಬೋದು, ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅಂತ ಇವೆಲ್ಲ ಏನ್ ಮಾಡ್ಬೇಕಾಗಿರುತ್ತೆ, ಸರಿಯಾಗಿ ನೋಂದಣಿ ಮಾಡ್ಬೇಕಾಗಿರುತ್ತೆ. ಅಪ್ಡೇಟ್ ಮಾಡದಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಫ್ರೂಟ್ ಐಡಿ ಅಪ್ಡೇಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂತೆ, ಬಹಳಷ್ಟು ಸರ್ಕಾರಿ ಸೌಲಭ್ಯಗಳು ನಿಲ್ಬಹುದು. PM ಕಿಸಾನ್ ಯೋಜನೆಯಲ್ಲಿ ಪ್ರತಿ ವರ್ಷ ಏನಾಗ್ತಿದೆ ಅಂತೆ, ಕೇಂದ್ರ ಸರ್ಕಾರದಿಂದ 6,000 ಮತ್ತು ರಾಜ್ಯ ಸರ್ಕಾರದಿಂದ ಏನು 4,000 ಸಹಾಯಧನ ಹಣ ಬರ್ತಿದೆಯಲ್ಲ, ನಿಲ್ಲೋ ಚಾನ್ಸ್ ಬಹಳ ಇರುತ್ತೆ. ಓಕೆ, ಆಮೇಲೆ ಬೆಳೆ ಹಾನಿ ಪರಿಹಾರ, ಅಂದ್ರೆ ಮಳೆ ಅಥವಾ ನೆರೆ ಅಥವಾ ಬರ ಬಂದಾಗ ಏನಾಗುತ್ತಂತೆ ಸರ್ಕಾರ ನೀಡುವಂತ ಪರಿಹಾರ ಹಣ ಏನಾಗುತ್ತಂತೆ ನಿಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತಂತೆ. ಅಂದ್ರೆ ಫ್ರೂಟ್ ಐಡಿ ಮೂಲಕವೇ ಏನ್ ಮಾಡ್ತಿದೆ ಅಂತ ಈಗ ಬರೋ ರೀತಿ ಮಾಡೋದು ಒಂದು ಸರ್ಕಾರದ ಉದ್ದೇಶ ಆಗಿರುತ್ತಂತೆ. ಐಡಿ ಸರಿಯಾಗಿದ್ರೆ ಏನಾಗುತ್ತಂತೆ ಹಣ, ಅಂದ್ರೆ ಐಡಿ ಸರಿಯಾಗಿ ಇರದೇ ಇದ್ರೆ ಏನಾಗುತ್ತೆ ಅಂತ ಹಣ ವಾಪಸ್ ಹೋಗ್ಬಿಡುತ್ತೆ. ಓಕೆ, MSP ಬೆಂಬಲ ಬೆಲೆ, ಅಂದ್ರೆ ರಾಗಿ ಅಥವಾ ಜೋಳ, ಭತ್ತ, ಅಂದ್ರೆ MSC ಬೆಂಬಲ ಬೆಲೆಗೆ ತಗೊಳೋಕೆ
ಅಂದ್ರೆ ನೀವು ರಾಗಿ, ಜೋಳ, ಭತ್ತ ಏನಾದ್ರು ಮಾರಾಟ ಮಾಡ್ತಿದ್ರೆ ಅದರಲ್ಲಿ ನಿಮ್ಮ ಹೆಸರು ಲೀಸ್ಟ್ ನಲ್ಲಿ ಬರಲ್ಲ ಏನಾಗುತ್ತೆ ಅಂದ್ರೆ ಫ್ರೂಟ್ ಐಡಿ ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಹೆಸರು ಅಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಸರಿಯಾದ ರೀತಿಯ ಹಣ ಏನಾಗೋದಿಲ್ಲ, ಸಿಗೋದಿಲ್ಲ ಸರ್ಕಾರದಿಂದ. ಓಕೆ, ಮತ್ತೆ ಕೃಷಿ ಸಬ್ಸಿಡಿಗಳನ್ನ ಅಂದ್ರೆ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಇಲ್ಲ ಟ್ರ್ಯಾಕ್ಟರ್ ಸಬ್ಸಿಡಿ, ಇಲ್ಲ ಕೃಷಿ ಭಾಗ್ಯ ಯೋಜನೆ, ಇವೆಲ್ಲ ಪಡೆಯೋದಕ್ಕೆ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡೋದು ಅಗತ್ಯ ಆಗಿರುತ್ತೆ. ಓಕೆ, ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರ ಇರುವಂತ ರೈತ ಸಂಪರ್ಕ ಕೇಂದ್ರ ಅಥವಾ ನಾಡ ಕಚೇರಿ ಅಥವಾ ಗ್ರಾಮನಿಗೆ ಹೋಗಿ ಈ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಣಿ RTC ಅಲ್ಲಿ ಅಧಿಕಾರಿಗಳಿಗೆ, ಅಲ್ಲಿ ಇರುವಂತ ಒಬ್ರು ಅಪ್ಡೇಟ್ ಮಾಡೋ ಅಧಿಕಾರಿ ಇರ್ತಾರಲ್ಲ, ಅವರಿಗೆ ಈ ವಿವರಗಳನ್ನು ಪರಿಶೀಲಿಸ್ತಾರೆ. ಓಕೆ, ಆನಂತರ ಏನ್ ಮಾಡ್ತಾರೆ ಅಂತ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಅನ್ನು ಏನ್ ಮಾಡ್ಬೇಕಂತೆ ಹೇಳಿ ನಿಮ್ಮ ವಿವರಗಳನ್ನ ಏನ್ ಮಾಡ್ಬೇಕು, ದೃಢೀಕರಿಸಬೇಕು. ಓಕೆ, ಕೆಲವು ಕಡೆಯಲ್ಲಿ ಏನ್ ಮಾಡ್ತಾರೆ ಅಂತ ಬೆರಳನ್ನ ತಗೊಂತಾರೆ, ಅಂದ್ರೆ ಬೆರಳಚ್ಚು ಅಂದ್ರೆ ತಂಬ್ ಇಂಪ್ರೆಷನ್ ತಗೊಂತಾರೆ ಕೆಲವು, ಅಂದ್ರೆ ಈ KYC ಮಾಡಲು. ಕೆಲಸ ಮುಗಿದ ನಂತರ ಏನ್ ಮಾಡ್ತಾರೆ ಅಂತ ನಿಮಗೆ ಒಂದು ದೃಢೀಕರಣ ಸ್ಲಿಪ್ ಕೊಡ್ತಾರೆ, ಅದನ್ನು ತಪ್ಪದೇ ಇಟ್ಕೊಳ್ಳಿ. ಓಕೆ, ಇದೇ ರೀತಿಯಾದಂತ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.